ಯಾವ ರೀತಿಯಲ್ಲಿದೆ, ಅದರ ಪೂರ್ವಭಾವಿಯಾಗಿ ಇವತ್ತು ಜಾಗಟೆ ಚಳುವಳಿ ಕೂಡ ಮಾಡಿದ್ದೀರಾ. ಕರ್ನಾಟಕ ಬಂದ್ ವ್ಯವಸ್ಥಿತವಾಗಿ ರಾಜ್ಯಾದ್ಯಂತ ಅದ್ಭುತವಾಗಿ ನಡೆಯೋದಕ್ಕೆ ಅಲ್ಲಲ್ಲಿ ಜಿಲ್ಲಾ ಕನ್ನಡ ಸಂಘಟನೆಯವರು, ಅಭಿಮಾನಿಗಳು ಸುಮಾರು 2,000ಕ್ಕೂ ಮೇಲ್ಪಟ್ಟು ಸ್ವಲ್ಪ ಹೆಚ್ಚು ಕಡೆ 2,500 ಜನ ಆಗ್ಬೋದೇನು ಸಂಘ ಸಂಸ್ಥೆಗಳು ಎಲ್ಲ ಕನ್ನಡ ಸಂಘ ಒಂದೇ ಇಲ್ಲ, ಎಲ್ಲರನ್ನು ನಾವು ಭಾಳ ಕಳಕಳಿಯಿಂದ ಮನವಿ ಮಾಡಿದ್ದೇವೆ. ಈ ಬಂದು ಸುಮ್ಮನೆ ನೀರು ಬಿಟ್ಬಿಟ್ರು ಕೂತ್ಕೊಳ್ಳಿ ಅಂತಲಲ್ಲ, ಅರ್ಥವಿಲ್ಲ. ಜನಗಳಿಗೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಕ್ಕೂ ತಪ್ಪು ದಾರಿ ಹೇಳ್ಬಿಟ್ರು ಡಿ ಕೆ ಶಿವಕುಮಾರ್. ಅದು ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ನನಗೇನು ಇಲ್ಲ. ಆದರೆ ಕಬಿನಿ ನೀರು ಐತೆ ಅಷ್ಟೇ ಹೊರತು ಕಾವೇರಿಯಿಂದಲ್ಲ. ಅದೇನೇ ಇರಲಿ, ಈಗ ಅಲ್ಲಿ ಮದ್ರಾಸ್ನಲ್ಲಿ ಭಾರಿ ಗಲಾಟೆ ಅಸೆಂಬ್ಲಿಲಿ ನಡೀತಾ ಇದೆ ಮೇಕೆದಾಟಿಗಾಗಿ. ನಾವು ಮೇಕೆದಾಟು ಏನು ಮಾಡ್ತೀವಿ ಅನ್ನೋದು ಇನ್ನೂ ನಿರ್ಧಾರ ಇಲ್ಲ. ಮೇಕೆದಾಟು ಆಗಲೇಬೇಕು. ನೀರ್ದು ಪ್ರತಿ ವರ್ಷ ಜಾಸ್ತಿ ಮಳೆ ಬಂದರೆ ಹೋಗುತ್ತೆ, ಇದಿರುತ್ತೆ. ಜಾಸ್ತಿ ಮಳೆ ಬಂದ ನೀರನ್ನು ತಮಿಳುನಾಡು ಬಿಟ್ಟರೆ ಅದು ಅವರ ಜಲಾಶಯಗಳು ತುಂಬಿ ಸಮುದ್ರಕ್ಕೆ ಹೋಗುತ್ತೆ. ನಷ್ಟ ಆಗೋದು ಯಾರಿಗೆ? ನಮಗೆ. ಜಲಾಶಯ ಕಟ್ಟಿರೋರು ಯಾರು? ನಾವು. KRS ನಮ್ಮದು, ಕಬಿನಿ ನಮ್ಮದು, ಹಾರಂಗಿ ನಮ್ಮದು, ಹೇಮಾವತಿ ನಮ್ಮದು, ಇವೆಲ್ಲ ನಮ್ಮವು. ನಮ್ಮಲ್ಲಿ ಬಂದ ಮಳೆ, ನಮ್ಮ ನೀರು ಹರಿದು ಹೋಗಿ ತಮಿಳುನಾಡಿಗೆ ತುಂಬಿ ಹೊರಗಡೆ ಹೋಗುತ್ತೆ. ಆ ದೃಷ್ಟಿಯಿಂದ ಮೇಕೆದಾಟು ಮಾಡೋದರಿಂದ ಕಳಪೆಯಾಗಿ ಹೋಗ್ತಕ್ಕಂಥ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ತಡೆಯುವ ಒಂದೇ ಉದ್ದೇಶ. ಇದು ರಾಜಕೀಯ ಅಲ್ಲ. ಆದರೆ ತಮಿಳುನಾಡಿನವರು ರಾಜಕೀಯ ಮಾಡ್ತಾಯಿದ್ದಾರೆ. ತಮಗೆ ಹೇಳೋದಾದರೆ ಕೃಷ್ಣರಾಜ ಸಾಗರ ರೈತರಿಗಾಗಿ, ವ್ಯವಸಾಯಕ್ಕಾಗಿ ಕಟ್ಟಿದಂಥ ಜಲಾಶಯ. ಆದರೆ ಅದು ಬೆಂಗಳೂರು ಈಗ ನೀರು ಕೊಡ್ತಾಯಿದ್ದೀವಿ. ಬೆಂಗಳೂರಿಗೂ 1.5 ಕೋಟಿ ಜನಕ್ಕೆ ನೀರು ಕೊಟ್ಟರೆ ಬೆಳೆಗೂ ಸಾಲದು, ಬೆಂಗಳೂರಿಗೂ ಸಾಲದು. ಈ ಪರಿಸ್ಥಿತಿಯಲ್ಲಿ ತಮಿಳುನಾಡು ಬಿಡೋದು. ಅದಕ್ಕಾಗಿ ಸಂಕಷ್ಟ ಪರಿಸ್ಥಿತಿ. ತಮಿಳುನಾಡು ಬಿಟ್ಟರೇನು, ಮುಂದೇನು, ಇದೆಲ್ಲವನ್ನು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಸಮಿತಿಗಳ ಮುಂದೆ ತೀರ್ಮಾನ ಮಾಡಬೇಕು. ಅದಕ್ಕೆ ಒಪ್ಪಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಈಗ ಯಾವುದೂ ಮಾಡ್ತಾಯಿಲ್ಲ, ಸುಮ್ಮನೆ ನೀರು ಬಿಟ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. ನಾವು ಬಂದ್ ಕಾಯಂ, ಅದರಲ್ಲಿ ಏನು ಅನುಮಾನಿಲ್ಲ. ಈ ಬಂದ್ ಅನ್ನೋದು ಭಾಳ ಜನಕ್ಕೆ ಅರ್ಥವಾಗಿಲ್ಲ. ಬರೀ ನೀರು ಬಿಡೋದು ಒಂದೇ ಇಲ್ಲ, ಬರೀ ಕರ್ನಾಟಕದ, ಅದರಲ್ಲೂ ಮೈಸೂರು ಭಾಗದ ಕಾವೇರಿ ಒಂದೇ ಅಲ್ಲ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ಗೆ ಅಭಿವೃದ್ಧಿ, ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಅಂತೇಳಿ ಮಹಾನಗರ ಪಾಲಿಕೆ ನಿರ್ಣಯ ಮಾಡಬೇಕು. ಮೇಕೆದಾಟು ಆಗಬೇಕು. ಇದು ಮತ್ತು ಬಿಡದಿ ಟೌನ್ಶಿಪ್ಪಿಗೇನು ಓಡಾಡ್ತಾ ಇದ್ದಾರೆ, ಇವರಿಬ್ಬರೂ ಮೋಸಗಾರರು. ಭಾಳ ಅನ್ಯಾಯ. ಇದು ಮಾಡಿದವರೇ ಅವರು, ಇವತ್ತು ಮಾತಾಡೋರೇ ಮೋಸಗಾರರು, ಅದು ಮಾಡಿದವರೇ. ಆದ್ದರಿಂದ ಬಿಡದಿ ರೈತರಿಗೂ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆದರೆ 6ರಿಂದ ಸಂಜೆ 6ರವರೆಗೆ 13ನೇ ತಾರೀಕು ಬಂದ್. ನಾಳೆ ಗಡಿ ಭಾಗದಲ್ಲಿ ತಮಿಳು ವಾಹನಗಳು ಬರಬಾರ್ದು, ತಮಿಳು ರಾಜ್ಯದಿಂದ ಯಾರು ಬರಬಾರ್ದು ಅಂತೇಳಿ ಜನಗಳ ವೇಷಕ್ಕಲ್ಲ, ಮೇಕೆದಾಟಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಅದಕ್ಕೆ ಅತ್ತಿಬೇಲೆ ಹತ್ರ ತಮಿಳ್ನಾಡು
ಗಡಿ ಬಂದ್ ಬೆಳಿಗ್ಗೆ 12ವರೆಗೆ. ಮತ್ತು ಆವತ್ತು ರಿಕ್ಷಾ ಬಂದ್, ಬಸ್ ಬಂದ್, ಹೋಟೆಲ್ ಬಂದ್, ಸಾರಿಗೆ ಬಂದ್, ವಾಹನಗಳು ಬಂದ್, ಬೆಂಗಳೂರು ಬಂದ್, ಕರ್ನಾಟಕ ಬಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.